ಬೆಂಗಳೂರಿನಲ್ಲಿ ಮಳೆ ಆದ್ರೆ ಒಂದ್ ಕಡೆ ನೀರು ನಿಂತ್ಕೊಳ್ಳುತ್ತೆ, ಗುಂಡಿಯಲ್ಲಿದೆ, ನೀರಲ್ಲಿದೆ, ಅದನ್ನ ಜನ ಪ್ರಶ್ನೆ ಮಾಡಿ ಅಥವಾ ಜೀವ ಭಯದಲ್ಲೇ ವಾಹನ ಓಡಿಸಬೇಕು. ಅದ್ರ ಜೊತೆಗೆ ಮತ್ತೊಂದು ಸಮಸ್ಯೆ ಅಂದ್ರೆ ಬೆಂಗಳೂರಿನಲ್ಲಿ ಮಳೆ ಬಂದಾಗ ಅದು ಟ್ರಾಫಿಕ್ ಸಮಸ್ಯೆ. ರಾತ್ರಿಯಿಂದ ಸುರಿತಾ ಇರುವಂತಹ ರಣಮಳೆ, ಸಿಲ್ಕ್ ಬೋರ್ಡ್ ಬೊಮ್ಮನಹಳ್ಳಿಯಲ್ಲಿ ಭಾರಿ ಮಳೆಯಾಗಿರುವ ಪರಿಣಾಮ ಟ್ರಾಫಿಕ್ ಜಾಮ್ ಉಂಟಾಗಿದೆಯಂತೆ. ಮಡಿವಾಳ ಸೇರಿದಂತೆ ಹಲವೆಡೆ ವರುಣನ ಅಬ್ಬರ ಮಿತಿ ಮೀರ್ಬಿಟ್ಟಿದೆ. ಸಿಲ್ಕ್ ಬೋರ್ಡ್ ಜಂಕ್ಷನ್ ಕೂಡ ಕಂಪ್ಲೀಟ್ ಆಗಿ ಜಲಾವೃತ ಆಗಿದೆ. ಕಾರಣ ಹೈಯೆಸ್ಟ್ ಐಟಿ ಬಿಟಿ ಕಂಪನಿಗಳಿರುವಂತಹ ಭಾಗ ಅದು. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಂದ್ರೆ ದಿನನಿತ್ಯ ನೀವು ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಓಡಾಡ್ತಾರೆ ಆ ರಸ್ತೆ ಮುಖಾಂತರ. ಬಟ್ ಅಲ್ಲೇ ಈಗ ನೀರು ನಿಂತ್ಕೊಂಡಿರೋದ್ರಿಂದ ಆ ಸಿಲ್ಕ್ ಬೋರ್ಡ್ ಜಂಕ್ಷನ್ ಜಲಾವೃತ ಆಗಿರೋದ್ರಿಂದ ವಾಹನ ಸವಾರರು ಪರದಾಡ್ತಿದ್ದಾರೆ. ಬೇರೆ ರೂಟ್ಗಳನ್ನು ಆಯ್ಕೆ ಮಾಡಿಕೊಂಡ್ರು ಕೂಡ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್. ನೋಡಿ, ದೃಶ್ಯ ನೋಡ್ತಾ ಇದ್ದೀರಿ. ಮಳೆಯ ಪರಿಣಾಮ, ವಿಪರೀತ ಮಳೆಯ ಪರಿಣಾಮ ಸಿಲ್ಕ್ ಬೋರ್ಡ್ನ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತ. ಈಗ ಸ್ವಲ್ಪ ನೀರು ಕಡಿಮೆ ಆದಂಗೆ ಕಾಣಿಸ್ತಾ ಇದೆ, ಯಾಕಂದ್ರೆ ಮಳೆ ಅಬ್ಬರ ಕಡಿಮೆ ಇರೋದ್ರಿಂದ. ಆದರೆ ಮಳೆ ಬಂದಾಗ ಅರ್ಧಕ್ಕರ್ಧ ನೀರು ತುಂಬ್ಕೊಂಡ್ಬಿಡುತ್ತೆ. ಅದರಲ್ಲಿ ವಾಹನ ಸವಾರು ಹೋಗೋದಕ್ಕಾಗತ್ತಾ? ಹೋದ್ರೂ ಕೂಡ ವಾಹನಗಳು ಸೇಫ್ ಆಗಿರುತ್ತಾ? ಹೆಂಗೋ ಕಷ್ಟಪಟ್ಟು ವಾಹನ ಖರೀದಿ ಮಾಡಿರ್ತಾರಪ್ಪ, ಈ ನೀರಲ್ಲಿ ಹೋದಾಗ ಅದು ಕೆಟ್ಟು ನಿಂತ್ಕೊಂಡ್ರೆ ಮತ್ತೆ ದುಡ್ಡು ಹಾಕಿ ಅದನ್ನ ರಿಪೇರಿ ಮಾಡಿಸ್ಕೊಳ್ಬೇಕು. ಇಂಜಿನ್ ಹಾಳಾಗಿ ಹೋಗುತ್ತೆ, ನೀರಲ್ಲಿ ಎಷ್ಟೊತ್ತು ನಿಂತ್ಕೊಳ್ಳೋಕ್ಕಾಗುತ್ತೆ? ಮೂವ್ ಮಾಡೋಕ್ಕೂ ಕೂಡ ಭಯ ಪಡಬೇಕು ವಾಹನ ಸವಾರರು. ಯಾಕಂದ್ರೆ ಆ ನೀರಿನ ರಭಸ, ಮಳೆ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ನೀವು ಅಂದಾಜು ಕೂಡ ಮಾಡೋಕ್ಕಾಗಲ್ಲ, ಕೊಚ್ಕೊಂಡು ಹೋಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಜನ ಜೀವ ಭಯದಲ್ಲೇ, ಪ್ರಮುಖವಾಗಿ ವಾಹನ ಸವಾರರು ಮಳೆ ಬಂದಾಗ ಜೀವ ಭಯದಲ್ಲೇ ವಾಹನ ಚಲಾಯಿಸ್ತಾರೆ. ಬೆಂಗಳೂರಿನ ಪರಿಸ್ಥಿತಿ ಅದು. ಬಟ್ ಈಗ ತಕ್ಕ ಮಟ್ಟಿಗೆ ಬೆಂಗಳೂರಿನಲ್ಲಿ ಅಲ್ಲಲ್ಲಿ ಗುಂಡಿಗಳು ನೋಡೋಕೆ ಸಿಗಲ್ಲ. ಯಾಕಂದ್ರೆ DCM DK ಶಿವಕುಮಾರ್ ಅವರು ಈ ಹಿಂದೆ ಬ್ರ್ಯಾಂಡ್ ಬೆಂಗಳೂರು ಕನಸಿಗೆ ಮೊದಲ ಹಂತವಾಗಿ ಪಾಲಿಕೆ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ರು, ಡೆಡ್ಲೈನ್ ಕೊಟ್ಟಿದ್ರು ಗುಂಡಿಗಳನ್ನ ಮುಚ್ಚಬೇಕು ಅಂತ. ಅದರಂತೆ ತಾತ್ಕಾಲಿಕ ಮುಚ್ಚಿದ್ರು ಅಥವಾ ಪರ್ಮನೆಂಟ್ ಆಗಿ ಮುಚ್ಚಿದಾರೋ ಗೊತ್ತಿಲ್ಲ. ಆದರೆ ತಕ್ಕ ಮಟ್ಟಿಗೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಗುಂಡಿಗಳ ಪ್ರಮಾಣ ಕಡಿಮೆ ಇದೆ ಬೆಂಗಳೂರಿನಲ್ಲಿ ಅಂತ ಅಲ್ಲಲ್ಲಿ ತ್ವರಿತ ಗತಿಯಲ್ಲಿ DK ಶಿವಕುಮಾರ್ ಅವರು ಹೇಳಿದ್ರು ಅನ್ನೋ ಕಾರಣಕ್ಕೆ ಪಾಲಿಕೆ ಅಧಿಕಾರಿಗಳು ಸಿಬ್ಬಂದಿಯನ್ನ ಕಳಿಸಿ ತಾತ್ಕಾಲಿಕವಾಗಿ ಗುಂಡಿಗಳನ್ನ ಮುಚ್ಚಿಸೋ ಪ್ರಯತ್ನನಾದ್ರೂ ಮಾಡಿದ್ದಾರೆ. ಇಲ್ಲಾಂದ್ರೆ ನಿಮಗೆಲ್ಲ ಗೊತ್ತಿರಬಹುದು, ಮಳೆ ಆದಂಥ ಸಂದರ್ಭದಲ್ಲೇ ಈ ವಾಹನ ಚಲಾಯಿಸಿದಾಗ ಗುಂಡಿಗೆ ಬಿದ್ದು ಅದೆಷ್ಟು ಜನ ಪ್ರಾಣ ಕಳ್ಕೊಂಡಿದ್ದಾರೆ.